ಹಾಯ್ ಎಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರ ಅಂತಲೇ ಭಾವಿಸ್ತೀನಿ. ಇವತ್ತು ನಾನು ಮೊಳಕೆ ಕಟ್ಟಿನ ಸಾರನ್ನ ಮಾಡ್ತಾಯಿದ್ದೀನಿ. ಅಂದರೆ ಹುಳ್ಳಿಕಾಳು ಹಾಗೆಯೇ ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೆ, ಅದನ್ನು ಮಾಡ್ತಿರುವಂಥದ್ದು. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ರುಚಿಯಾಗಿರುತ್ತೆ, ಹಾಗೆಯೇ ತಂಪು ಕೂಡ ಆರೋಗ್ಯಕ್ಕೆ. ಮೊಳಕೆ ಕಾಳು ಅಂದರೆ ತುಂಬ ತಂಪು, ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಇವತ್ತು ನಾನು ಮಾಡ್ತಿರುವಂಥದ್ದು ಒಂದು 50 ಗ್ರಾಮ್ ಹೆಸರುಬೇಳೆ ನೆನೆಸಿದ್ದೆ, ಹಾಗೆಯೇ ಹೆಸರು ಕಾಳು ಒಂದು 50 ಗ್ರಾಮ್ ಹುಳ್ಳಿಕಾಳನ್ನ ನೆನೆಸಿ ಮೊಳಕೆ ತೊಗೊಂಡಿದ್ದೆ ಮನೆಯಲ್ಲೇ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಎಲ್ಲರೂ ಸಮೇತ ಮಾಡ್ತಾರೆ ಮನೇಲಿ. ಹಾಗಾಗಿ ನಾನಿವತ್ತು ಬೇರೆ ರೀತಿ ಮಾಡೋ ಮೊಳಕೆ ಕಾಳು ಸಾಂಬಾರನ್ನ ತೋರಿಸ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆ ಜೊತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಕಡಲೆ ಬೀಜನ ತೊಗೊಂಡು ಹುರಿದ್ಬಿಟ್ಟು ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು 5ರಿಂದ 6, ಹಾಗೆಯೇ ಕಾಯಿ ತೊಗೊಂಡಿದ್ದೀನಿ, ಹಸೆಕಾಯಿ, ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ರುಬ್ಕೊಳ್ಳೋಕ್ಕೆ. ಹಾಗೆಯೇ ಕಡಲೆಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆಲ್ರೆಡಿ ಒಂದು ಸಾಂಬಾರು ಮಾಡಿದ್ದೀನಿ, ನೀವು ಒಂದು ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ. ಹಾಗೇನೋ ಒಂದು 2 ಪೀಸ್ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದಕ್ಕೆ ನಾನು ಈಗಲೇ ಧನಿಯಾ ಪುಡಿ, ಅಂದರೆ ಮನೇಲೇ ಮಾಡಿರೋ ಧನಿಯಾ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ, 1/4 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಕಲರ್ ಕಮ್ಮಿ ಇದೆ, ಹಾಗಾಗಿ ಧನಿಯಾ ಪುಡಿ ಥರನೇ ಕಾಣಿಸ್ತಾ ಇದೆ ಅದು. ಇದನ್ನೆಲ್ಲ ಹಾಕ್ಕೊಂಡು ಹಾಗೆಯೇ ಒಂದು ಅರ್ಧ ಸ್ಪೂನ್ ಸಣ್ಣ ಸ್ಪೂನಲ್ಲಿ ಅರಿಶಿನ ಪುಡಿ ಕೂಡ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ 3 ಪುಡಿಗಳನ್ನ ನಾವು ಕಲಸಿ ಕೂಡ ನೀರಲ್ಲಿ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ಗಂಧದ ಥರ ರುಬ್ಕೋಬೇಕಾಗುತ್ತೆ. ಮತ್ತು ನಾವು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಈರುಳ್ಳಿ, ಅದರಲ್ಲಿ ನಾನು ಸ್ವಲ್ಪ ಖಾರಕ್ಕೂ ಹಾಕ್ಕೊಂಡಿದ್ದೆ, ಉಳಿದಿರೋ ಈರುಳ್ಳಿನ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ. ಹಾಗೆಯೇ ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈ 3 ಐಟಮ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ 50ರಿಂದ 60% ನೀಟಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡ್ರೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಸೀಲಬಾರ್ದತೆಗೆ ಬೇಯ್ದಲ್ಲಿ ಇರಬಾರ್ದು. ಒಂದು 50ರಿಂದ 60% ಬೆಂದ್ಕೊಂಡ್ರೆ ಸಾಕಾಗೋದು ಅಷ್ಟೇ. ನೋಡಿ, ಈ ರೀತಿ ಬೆಂದರೆ ಸಾಕಾಗುತ್ತೆ ಅಷ್ಟೇ. ನಾನಿಲ್ಲಿ ಮೊಳಕೆ ಕಾಳನ್ನ ಒಂದು 100 ಗ್ರಾಮ್ ಮೊಳಕೆ ಕಾಳು ಕಟ್ಟಿಕ್ಕಿದೆ ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಆ್ಯಕ್ಚುಲಿ ಭಾಳ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೇದಂತಲೇ ಹೇಳ್ಬೋದು. ಈ ಮೊಳಕೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಟೈಮಲ್ಲಿ. ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನು ಯಾವುದೇ ತರಕಾರಿನ ಯೂಸ್ ಮಾಡಿಲ್ಲ ಇಲ್ಲಿ. ಆಲೂಗಡ್ಡೆನ ಯೂಸ್ ಮಾಡ್ಬೋದು, ಹಾಗೆಯೇ ನಾವು ಬೀನ್ಸ್ ಯೂಸ್ ಮಾಡ್ಬೋದು, ಬದನೆಕಾಯಿ ಎಲ್ಲ ಹಾಕ್ಕೋಬೋದು. ನಾನು ಅದನ್ನೆಲ್ಲ ಯಾವುದು ಯೂಸ್ ಮಾಡಿಲ್ಲ, ಬರೀ ಮೊಳಕೆ ಕಾಳು ಸಾಂಬಾರು ಮಾಡ್ತಿರುವಂಥದ್ದು ಅಷ್ಟೇ. ನಾನು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನೊಂದು ಸರಿ ನೋಡ್ತಾ ಇದ್ದೀನಿ. ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ನೀಟಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಿದ್ದಾದಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ನುಣ್ಣಗೆ, ಅದನ್ನು ನಾನು ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಕಾಯಿಗಳು ಒಂದು ಸ್ವಲ್ಪ ನುಣ್ಣಗಾಗಿಲ್ಲ ಅಂತ ಅನ್ನಿಸ್ತು. ಇಲ್ಲಿ ಏನು ಪರವಾಗಿಲ್ಲ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಅರಿಶಿನ ಪುಡಿ ಹಾಕಿದ್ನಲ್ಲ ನಾನು, ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಭಾಳ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಸಾಂಬಾರನ್ನ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಈ ಟೈಮಲ್ಲಿ ನಾವು ಮಿಕ್ಸಿಲಿ ನೀರನ್ನ ತೊಳ್ಕೊಂಡು ಹಾಕ್ಕೋಬೇಕಾಗುತ್ತೆ. ಅಂದರೆ ಈಗ ನಾನು ಸಾಂಬಾರು ಹಾಕ್ಕೊಂಡಿದ್ನಲ್ವಾ ಖಾರನ, ಅದನ್ನು ನಾನು ನೀಟಾಗಿ ಹಂಗೆ ತೊಳ್ಕೊಂಡು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ನೀರಿಗೆ ಮಾಡ್ತಾಯಿಲ್ಲ, ಹಾಗೆ ಗಟ್ಟಿ ಕೂಡ ಮಾಡ್ತಾಯಿಲ್ಲ. ಒಂದು ಕ್ವಾಂಟಿಟಿ ಅದೇ ಏನು ಬೇಕೋ ನಮಗೆ ಅನ್ನದ ಜೊತೆ ಮುದ್ದೆ ಜೊತೆ ಅಷ್ಟು ರೀತಿ ಮಾಡ್ಕೊಳ್ತಾ ಇರುವಂಥದ್ದು. ನೋಡಿ ಇಷ್ಟು ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಈಗ. ನೋಡಿ ಆ ರೀತಿ ಆಗಿದೆ ಸಾಂಬಾರು. ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಈ ಟೈಮಲ್ಲಿ ಸ್ವಲ್ಪ ಬೇಯೋಷ್ಟೊತ್ತಿಗೆ ನಾನು ವಿಷಲ್ ಹಾಕ್ಸ್ತೀವಲ್ಲ, ಒಂದು 3 ವಿಷಲ್ಲು, ಆವಾಗ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ ನಾನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಕ್ನೆಸ್ಸು. ಈ ಟೈಮಲ್ಲಿ ಸ್ವಲ್ಪ ನೀರನ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ತಾ ಇದ್ದೀನಿ. ಏಕೆ ಅಂತಂದರೆ ಕರೆಕ್ಟಾಗಿ ನಾವು ನೀರನ್ನ ಹಾಕ್ಕೊಂಡ್ರೆ ಸಾಂಬಾರು ಕರೆಕ್ಟಾಗಿ ಆಗೋದು. ನೋಡಿ ಇನ್ನೊಂದು ಚೂರು ನೀರು ಹಾಕ್ಕೋಬೇಕು ಅನ್ನಿಸ್ತಾ ಇದೆ ನನಗೆ. ಇನ್ನೊಂದು ಟೀ ಕುಡಿಯೋ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ. ನೀರಿಗಾದರೂ ಇರ್ಬೋದು, ಗಟ್ಟಿಯಾದರೂ ಇರ್ಬೋದು. ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಸೈಜು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಗ್ಗರಣೆಗೂ ಹಾಕ್ಕೊಂಡು ಇದು ಮಾಡ್ಕೋಬೋದು ಮಿಕ್ಸ್. ನಾನು ಏನು ಬೇಡ ಅಂತ ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ, ಅದೇನು ಬೇಗ ಬೆಂದ್ಬಿಡುತ್ತಲ್ವ, ಹಾಗಾಗಿ ಅಷ್ಟೇನೆ. ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸರಿ ನಾವು ತಿಕ್ನೆಸ್ನ ನೋಡ್ಕೋಬೇಕು. ನೋಡ್ಕೊಂಡಿದ್ದಾದಮೇಲೆ
ಮುಚ್ಚಳ ಹಾಕಿಬಿಟ್ಟು ಒಂದು 3-4 ವಿಷಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಹುಳ್ಳಿಕಾಳು ಸ್ವಲ್ಪ ಬೇಯೋದು ಕಮ್ಮಿ, ಹೆಸರುಕಾಳು ಬೇಗನೆ ಬೇಯುತ್ತೆ, ಆದರೂ 2 ಕರೆಕ್ಟಾಗಿ ಬೇಯುತ್ತೆ. ಒಂದು 3-4 ವಿಷಲ್ಲ ಹಾಕಿಸ್ಕೊಂಡ್ರೆ ಸರಿ ಹೋಗುತ್ತೆ ಸಾಂಬಾರು. ನೋಡಿ ನಾನು 3-4 ವಿಷಲ್ಲ ಹಾಕ್ಸಿದ್ದೀನಿ. ಹಾಕಿಸಿ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರು ಅಂತಲೇ ಹೇಳ್ಬೋದು. ಮಟನ್ ಸಾರು ಕೂಡ ಬೇಡ ಇದ್ರ ಮುಂದೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅನ್ನ ಜೊತೆ ಮುದ್ದೆ ಜೊತೆ ತುಂಬ ಹೊಂದ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಈ ಸಾಂಬಾರು ಭಾಳ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕರೆಕ್ಟಾಗಿ ಥಿಕ್ನೆಸ್ ಕರೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ. ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನಾನು ಕೂಡ ಟ್ರೈ ಮಾಡಿ ನೋಡಿದೆ, ಮುದ್ದೆ ಜೊತೆ ಸೂಪರಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬೇಗನೆ ನಿಮಗೆ ಬಂದುಬಿಡುತ್ತೆ. ಆಯಿತಾ? ಥ್ಯಾಂಕ್ ಯು ಆಲ್.